ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಯೂಸ್ ಮಾಡುವಂತ ಕಾಸ್ಮೆಟಿಕ್ಸ್, ನನ್ನ ಪರ್ಸನಲ್ ಕಾಸ್ಮೆಟಿಕ್ಸ್ ಬಗ್ಗೆ ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಯೂಸ್ ಮಾಡೋ ಪ್ರಾಡಕ್ಟ್ಸ್ ಗಳನ್ನ ನಾನು 2 ಕ್ಯಾಟಗರಿಯಾಗಿ ಡಿವೈಡ್ ಮಾಡಿದ್ದೀನಿ. ಒಂದು ಬಂದು ರೆಗ್ಯುಲರ್ ಯೂಸ್ ಮಾಡುವಂತ ಪ್ರಾಡಕ್ಟ್ಗಳು, ಮತ್ತೊಂದು ಬಂದು ಅಕೇಶನಲಿ ಯೂಸ್ ಮಾಡುವಂತ ಪ್ರಾಡಕ್ಟ್ಗಳು. ಈಗ ರೆಗ್ಯುಲರ್ ಆಗಿ ಯೂಸ್ ಮಾಡೋ ಪ್ರಾಡಕ್ಟ್ಗಳು ಯಾವ್ಯಾವುದು ಮತ್ತೆ ಅಕೇಶನಲ್ ಆಗಿ ಯೂಸ್ ಮಾಡುವಂತ ಪ್ರಾಡಕ್ಟ್ಗಳು ಯಾವ್ಯಾವುದು, ಅದೆಲ್ಲ ಪ್ರಾಡಕ್ಟ್ ಬಂದು ಇದು ನಾನು ಪರ್ಸನಲಿ ಯೂಸ್ ಮಾಡುವಂತ ಪ್ರಾಡಕ್ಟ್. ಈ ಎಲ್ಲಾ ಪ್ರಾಡಕ್ಟ್ ಯಾವುದೇ ರೀತಿ ಪ್ರಮೋಷನಲ್ ಪ್ರಾಡಕ್ಟ್ಗಳಂತೂ ಅಲ್ಲ. ನಾನು ರೆಗ್ಯುಲರ್ ಆಗಿ ಬಂದು ನಾರ್ಮಲ್ ಆಗಿ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ, ಒಂದು ಕ್ರೀಮ್ ಯೂಸ್ ಮಾಡ್ತೀನಿ, ಸಮ್ಟೈಮ್ಸ್ ಮಾಯಿಶ್ಚರೈಸರ್ ಯೂಸ್ ಮಾಡ್ತೀನಿ, ಮತ್ತೆ ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ, ಪೌಡರ್ ಯೂಸ್ ಮಾಡ್ತೀನಿ. ಇನ್ ಕಮ್ಸ್ ಟು ದ ಅಕೇಶನಲಿ ಆರ್ ಫಂಕ್ಷನಲಿ ಬಂದ್ರೆ ಲೈಕ್ ಫೌಂಡೇಶನ್, ಕಾಂಪ್ಯಾಕ್ಟ್, ಲಿಪ್ಸ್ಟಿಕ್, ಪ್ರೈಮರ್, ಸೀರಮ್ ಇದನ್ನೆಲ್ಲ ಯೂಸ್ ಮಾಡ್ತೀನಿ. ಅದು ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅದ್ರ ಬಗ್ಗೆ ಇವಾಗ ನಿಮ್ಮೊಂದಿಗೆ ತಿಳಿಸ್ಕೊಡ್ತೀನಿ. ನಾನು ಯೂಸ್ ಮಾಡೋ ಸನ್ಸ್ಕ್ರೀನ್ಗಳು ಬಂದು ಈ 2 ಸನ್ಸ್ಕ್ರೀನ್ ನಾನು ಯೂಸ್ ಮಾಡ್ತೀನಿ. ಒಂದು ಬಂದು ಸನ್ಸ್ಕೂಪ್ ಅಂತ ಹೇಳಿ, ಮತ್ತೊಂದು ಬಂದು ನ್ಯೂಟ್ರಿಜನ್. ಈ ಸನ್ಸ್ಕೂಪ್ ಬಂದ್ಬಿಟ್ಟು SPF 40 ಇದೆ, ಇದು ಬಂದ್ಬಿಟ್ಟು SPF 50 ಇದೆ. ಇದು ಬಂದು ಜೆಲ್ ಫಾರ್ಮೇಶನ್ ಅಲ್ಲಿ ಇದೆ, ಇದು ಕ್ರೀಮಿ ಫಾರ್ಮೇಶನ್ ಅಲ್ಲಿ ಇದೆ. ಬಟ್ ನನಗೆ ಇದು ಸನ್ಸ್ಕೂಪ್ ಏನಿದೆ ತುಂಬಾ ಇಷ್ಟ. ಯಾಕೆಂದ್ರೆ ಇದನ್ನ ಹಚ್ಕೊಂಡ್ರೆ ನಾವು ಹಚ್ಕೊಂಡೇ ಇಲ್ಲದೆ ಇರೋ ತರ ಫೀಲ್ ಆಗುತ್ತೆ, ಇನ್ವಿಸಿಬಲ್ ಆಗಿರುತ್ತೆ, ಯಾವುದೇ ರೀತಿ ವೈಟ್ ಪ್ಯಾಚಸ್ ಅಂತೂ ಮಾಡೋದೇ ಇಲ್ಲ, ತುಂಬಾ ಚೆನ್ನಾಗಿ ಸ್ಕಿನ್ ಜೊತೆಗೆ ಬ್ಲೆಂಡ್ ಆಗುತ್ತೆ. ಅದಕ್ಕೆ ನನಗೆ ಸನ್ಸ್ಕೂಪ್ ತುಂಬಾ ಇಷ್ಟವಾದ ಸನ್ಸ್ಕ್ರೀನು. ಇದು ಕೂಡ ನನಗೆ ತುಂಬಾ ಇಷ್ಟ. ನನ್ನ ಸ್ಕಿನ್ ತುಂಬಾ ಡ್ರೈ ಆಗಿದಾಗ ಆ ಟೈಮಲ್ಲಿ ನಾನು ಈ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ನಾನು ಯೂಸ್ ಮಾಡುವಂತಹ ಮಾಯಿಶ್ಚರೈಸರ್ ಬಂದ್ಬಿಟ್ಟು ಇದು ಸೆಟಾಫಿಲ್ ಮಾಯಿಶ್ಚರೈಸರ್. ತುಂಬಾ ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ, ಮತ್ತೆ ಲಾಂಗ್ ಟೈಮ್ಗೆ ನಮಗೆ ನಮ್ಮ ಸ್ಕಿನ್ ಹೈಡ್ರೇಟೆಡ್ ಆಗಿ ಇಡುತ್ತೆ. ನಾನು ಯೂಸ್ ಮಾಡೋ ಕ್ರೀಮ್ ಬಂದ್ಬಿಟ್ಟು ದಿಸ್ ಒನ್ ಗಾರ್ನಿಯರ್ ಕ್ರೀಮು. ಇದು ಬಂದ್ಬಿಟ್ಟು ವಿಟಮಿನ್ ಸಿ ಸೀರಮ್ ಕ್ರೀಮ್ ಅಂತ ಹೇಳಿ. ಇದು ಕೂಡ ಚೆನ್ನಾಗಿ ನನ್ನ ಸ್ಕಿನ್ ಜೊತೆಗೆ ಬ್ಲೆಂಡ್ ಆಗುತ್ತೆ, ಸೊ ನಾನು ಅದಕ್ಕೆ ಇದನ್ನ ಯೂಸ್ ಮಾಡ್ತೀನಿ. ನಾನು ಯೂಸ್ ಮಾಡೋ ಪೌಡರ್ ಬಂದು ದಿಸ್ ಒನ್ ವೈಟ್ ಟೋನ್ ಪೌಡರ್. ಸೊ ಇದು ಇಮಿಡಿಯೇಟ್ ಆಗಿ ಹಚ್ಕೊಂಡ ತಕ್ಷಣನೇ ಲೈಕ್ ನನಗೆ ಫೀಲ್ ಫ್ರೆಶ್ ಅಂತ ಫೀಲ್ ಆಗುತ್ತೆ. ಸೊ ಅದಕ್ಕೆ ನಾನು ಆಲ್ಮೋಸ್ಟ್ ಒಂದು 2 to 3 years ಇಂದ ಇದೇ ಪೌಡರ್ನ ಯೂಸ್ ಮಾಡೋದು. ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಲಿಪ್ಸ್ಟಿಕ್ ಬಂದ್ಬಿಟ್ಟು ಇದು ಲ್ಯಾಕ್ಮಿ ಅಬ್ಸಲ್ಯೂಟ್ ಲಿಪ್ಸ್ಟಿಕ್ ಅಂತ ಹೇಳಿ. ಇದು ಒಂದು ನಾರ್ಮಲ್ ನೂಡ್ ಕಲರ್, ಅಷ್ಟೊಂದು ಡಾರ್ಕ್ ಇಲ್ಲ. ಸೊ ನಾನು ಅದಕ್ಕೆ ಈ ಲಿಪ್ಸ್ಟಿಕ್ ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ. ಇದೆಲ್ಲ ಬಂದ್ಬಿಟ್ಟು ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ಪ್ರಾಡಕ್ಟ್ಗಳು. ಇನ್ನು ನಾನು ಅಕೇಶನಲಿ ಮತ್ತೆ ಫಂಕ್ಷನಲಿ ಯೂಸ್ ಮಾಡೋ ಪ್ರಾಡಕ್ಟ್ ಬಂದು ಮೇನ್ಲಿ ಫಸ್ಟ್ ಒನ್ ಇಸ್ ದ ಪ್ರೈಮರ್. ಈ ಪ್ರೈಮರ್ ಏನಿದೆ, ದಿಸ್ ಪ್ರೈಮರ್ ಇಸ್ ಅ ಇನ್ಸೈಟ್ ಪ್ರೈಮರ್ ಅಂತ ಹೇಳಿ. ಇದು 3 in 1 ಆಗಿ ಆಕ್ಟ್ ಮಾಡುತ್ತೆ. ಫಸ್ಟ್ಲಿ ಇದು ಪ್ರೈಮರ್ ಆಗಿ ಆಕ್ಟ್ ಮಾಡುತ್ತೆ, ಸೆಕೆಂಡ್ಲಿ ಲೈಕ್ ಪ್ರೊಟೆಕ್ಷನ್ ಆಗಿ ಆಕ್ಟ್ ಮಾಡುತ್ತೆ, ಮತ್ತೆ ಮಾಯಿಶ್ಚರೈಸರ್ ಆಗು ಕೂಡ ಆಕ್ಟ್ ಮಾಡುತ್ತೆ. ಈ ಪ್ರೈಮರ್ ಹಚ್ಕೊಂಡು ನೀವು ಯಾವುದೇ ಫೌಂಡೇಶನ್ ಹಾಕೊಂಡು ಕೂಡ ನೀಟಾಗಿ ಬ್ಲೆಂಡ್ ಆಗುತ್ತೆ, ಮತ್ತೆ ಒಂಥರ ಗ್ಲಾಸಿ ಫಿನಿಶಿಂಗ್ ಇರುತ್ತೆ. ನೆಕ್ಸ್ಟ್ ನಾನು ಯೂಸ್ ಮಾಡೋ ಫೌಂಡೇಶನ್ ಬಂದು ದಿಸ್ ಒನ್ ಲ್ಯಾಕ್ಮಿ ಅಬ್ಸಲ್ಯೂಟ್. ಇಟ್ ಇಸ್ ಎ ಕ್ರೀಮ್ ಬೇಸ್ಡ್ ಫೌಂಡೇಶನ್. ನೋಡ್ತಾ ಇದ್ದೀರಲ್ವಾ, ಈ ಫೌಂಡೇಶನ್ ಬಂದ್ಬಿಟ್ಟು ಇಟ್ ಈಸ್ ನಾರ್ಮಲ್ ಲೈಕ್ ನಾನು ಯಾವ ರೀತಿ ಗಾರ್ನಿಯರ್ ಹಚ್ಕೋತೀನಿ ಅದೇ ರೀತಿ ಈ ಕ್ರೀಮ್ನ ಹಚ್ಕೊಬಹುದು. ಇದು ಬಂದ್ಬಿಟ್ಟು ನನಗೆ ಇವಾಗ ಲಿಕ್ವಿಡ್ ಫೌಂಡೇಶನ್ ಎಲ್ಲ ಬಂದ್ಬಿಟ್ಟು ತುಂಬಾ ಕಷ್ಟ ಹಚ್ಕೊಳಕ್ಕೆ. ಅದನ್ನ ನೀಟಾಗಿ ಬ್ಲೆಂಡ್ ಮಾಡಬೇಕು ಬೈ ಯೂಸಿಂಗ್ ದ ಬ್ಲೆಂಡರ್ ಆರ್ ಬ್ರಷ್, ಇಲ್ಲ ಅಂದ್ರೆ ಅದು ಪ್ಯಾಚಿ ಆಗುತ್ತೆ. ಬಟ್ ಈ ಕ್ರೀಮ್ ಆತರ, ಈ ಫೌಂಡೇಶನ್ ಆತರ ಅಂತೂ ಇಲ್ಲ. ಒಂದ್ ಸ್ವಲ್ಪ ಕ್ವಾಂಟಿಟಿ ತಗೊಂಡು ನೀಟಾಗಿ ಸ್ಕಿನ್ಗೆ ಹಚ್ಚಿ ಸ್ಪ್ರೆಡ್ ಮಾಡಿದ್ರೆ ನೀಟಾಗಿ ಸ್ಪ್ರೆಡ್ ಆಗ್ಬಿಡುತ್ತೆ. ಸೊ ಅದಕ್ಕೆ ನನಗೆ ಈ ಫೌಂಡೇಶನ್ ತುಂಬಾ ಇಷ್ಟ, ಅದಕ್ಕೆ ನಾನು ಇದನ್ನ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ನಾನು ಯೂಸ್ ಮಾಡೋ ಕಾಂಪ್ಯಾಕ್ಟ್ ಬಂದು ಫಸ್ಟ್ ಒನ್ ಇಸ್ ಲ್ಯಾಕ್ಮಿ ಅಬ್ಸಲ್ಯೂಟ್ ವೆಟ್ ಅಂಡ್ ಡ್ರೈ ಕಾಂಪ್ಯಾಕ್ಟ್, ಮತ್ತೆ ಸೆಕೆಂಡ್ ಒನ್ ಬಂದು ಶುಗರ್. ಫಸ್ಟ್ ನಾನು ಶುಗರ್ ನ ಯೂಸ್ ಮಾಡ್ತಾ ಇದ್ದೆ. ಆಫ್ಟರ್ ದಟ್ ಐ ಶಿಫ್ಟೆಡ್ ಟು ದಿಸ್ ಒನ್ ಲ್ಯಾಕ್ಮಿ ವೆಟ್ ಅಂಡ್ ಡ್ರೈ ಕಾಂಪ್ಯಾಕ್ಟ್ ಗೆ ಶಿಫ್ಟ್ ಆಗಿದ್ದೀನಿ. ಇದನ್ನು ಕೂಡ ತುಂಬಾ ಚೆನ್ನಾಗಿದೆ, ಇದನ್ನು ಕೂಡ ತುಂಬಾ ಚೆನ್ನಾಗಿದೆ. ನಂಗೆ ಎರಡು ಕೂಡ ತುಂಬಾ ಇಷ್ಟ. ಎರಡು ಬಂದು ನ್ಯಾಚುರಲ್ ಶೇಡ್ ಅಲ್ಲಿ ಇದೆ. ಒನ್ ಇಟ್ ಇಸ್ ಅ ರೋಸಿ ಕ್ರೀಮ್, ಅನದರ್ ಒನ್ ಇಸ್ ಸಮಥಿಂಗ್ ಇಟ್ ಇಸ್ ಅ ನ್ಯಾಚುರಲ್ ಶೇಡ್. ಇದೆರಡು ಕೂಡ ನನಗೆ ಇಷ್ಟವಾದ ಕಾಂಪ್ಯಾಕ್ಟ್ಗಳು.
ನಾನು ಲೈಕ್ ನಾರ್ಮಲ್ ಆಗಿ ಐಲೈನರ್ ಮತ್ತೆ ಮಸ್ಕರಾ ಇದನ್ನೆಲ್ಲ ಯೂಸೇ ಮಾಡಲ್ಲ. ಯೂಸ್ ಮಾಡೋದು ಬಂದು ಒಂದು ಲ್ಯಾಕ್ಮಿ ಒಂದೇ ಒಂದು ಐಲೈನರ್ ಇದೆ ನನ್ನ ಹತ್ರ. ಇದನ್ನು ಕೂಡ ಅಕೇಶನಲ್ಲಿ ಯೂಸ್ ಮಾಡ್ತೀನಿ, ಯಾವಾಗಾದ್ರೂ ಇಷ್ಟ ಆದ್ರೆ. ಅದರ್ವೈಸ್ ನಾನು ಐಲೈನರ್ ಎಲ್ಲ ಯೂಸೇ ಮಾಡಲ್ಲ. ನಾನು ಯೂಸ್ ಮಾಡೋ ಲಿಪ್ಸ್ಟಿಕ್ಗಳು ಮೇನ್ಲಿ ನನ್ನ ಹತ್ರ ಶುಗರ್ ಅಲ್ಲಿ ಬಂದ್ಬಿಟ್ಟು 2 ಲಿಕ್ವಿಡ್ ಲಿಪ್ಸ್ಟಿಕ್ ಇದೆ, ಒಂದು ಕ್ರಯಾನ್ ಟೈಪ್ ಇದೆ, ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಲ್ಯಾಕ್ಮಿ ಅಬ್ಸಲ್ಯೂಟ್ ಲಿಪ್ಸ್ಟಿಕ್ ಇದೆ, ನೆಕ್ಸ್ಟ್ ಬಂದು ಒಂದು ಲೇ ಗರ್ಲ್ ಇದೆ. ಇದಿಷ್ಟು 5 ಲಿಪ್ಸ್ಟಿಕ್ ನನ್ನ ಹತ್ರ ಇರೋದು. ಈ 5 ಲಿಪ್ಸ್ಟಿಕ್ ನಾನು ಫಂಕ್ಷನ್ಸ್ಗೆ ಮತ್ತೆ ರೆಗ್ಯುಲರ್ ಆಗು ಫ್ರೀಕ್ವೆಂಟ್ಲಿ ಚೇಂಜ್ ಮಾಡ್ಕೊಂಡು ಇದಿಷ್ಟು ಯೂಸ್ ಮಾಡ್ತೀನಿ. ಇದೆಲ್ಲಾ ಪ್ರಾಡಕ್ಟ್ ನಾನು ತುಂಬಾ ಸಲ ಟ್ರಯಲ್ ಮಾಡಿ ಎರರ್ ಮಾಡಿ ಪ್ಯಾಚ್ ಟೆಸ್ಟ್ ಮಾಡಿ ನಾನು ಯೂಸ್ ಮಾಡ್ತಾ ಇರೋದು. ನನ್ಗೆ ಯಾವುದೇ ರೀತಿ ರೆಡ್ನೆಸ್ ಆಗಿಲ್ಲ, ನನ್ಗೆ ಯಾವುದೇ ರೀತಿ ಇರಿಟೇಷನ್ ಆಗಿಲ್ಲ ಈ ಪ್ರಾಡಕ್ಟ್ ಗಳಿಂದ. ಈ ಪ್ರಾಡಕ್ಟ್ ಗಳೆಲ್ಲ ಬಂದು ನನ್ನ ಸ್ಕಿನ್ ಜೊತೆಗೆ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಬಟ್ ನಾನು ಈ ಪ್ರಾಡಕ್ಟ್ಸ್ ನೆಲ್ಲ ನಿಮ್ನ ತಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ನೀವು ಯಾವುದೇ ಪ್ರಾಡಕ್ಟ್ಸ್ ನಿಮ್ ಸ್ಕಿನ್ಗೆ ಅಪ್ಲೈ ಮಾಡಕ್ಕಿಂತ ಮುಂಚೆ ಫಸ್ಟ್ ಒಂದು ಪ್ಯಾಚ್ ಟೆಸ್ಟ್ ಅಂತೂ ಮಾಡ್ಕೋಬೇಕು. ಅದ್ ಪ್ಯಾಚ್ ಟೆಸ್ಟ್ ಮಾಡಿ ಯಾವ್ದೇ ರೀತಿ ರೆಡ್ನೆಸ್ ಆಗಿಲ್ಲ, ಯಾವ್ದೇ ರೀತಿ ಇರಿಟೇಷನ್ ಆಗಿಲ್ಲ ಅಂದಾಗ ಮಾತ್ರ ನೀವು ಆ ಪ್ರಾಡಕ್ಟ್ ಜೊತೆ ನೀವು ಮುಂದುವರಿಬೇಕು. ಇಲ್ಲಾಂದ್ರೆ ಆ ಪ್ರಾಡಕ್ಟ್ ನ ಅಲ್ಲಿಗೆ ಡಿಸ್ಕಂಟಿನ್ಯೂ ಮಾಡೋದು ತುಂಬಾ ಒಳ್ಳೇದು. ಸೊ ಇಷ್ಟೇ ನಾನು ಯೂಸ್ ಮಾಡುವಂತಹ ಪ್ರಾಡಕ್ಟ್ಸ್ಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.